ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಹಲವು ನಿರ್ಬಂಧಗಳನ್ನು ಹೇರಲಾಗಿದೆ. ಪಾರ್ಟಿ ಮೂಡ್ನಲ್ಲಿರುವಂತಹ ಪಾರ್ಟಿ ಪ್ರಿಯರಿಗೆ ಸಹಜವಾಗಿ ಪೊಲೀಸರ ಕಡೆಯಿಂದ ಒಂದಷ್ಟು ಬೇಸರದ ಸಂಗತಿ ಕೂಡ ಇದೆ. ಅವರಿಗೆ ಬೇಸರ ಆಗಬಹುದಾದಂತ ನಿರ್ಧಾರಗಳು. ನ್ಯೂ ಇಯರ್ ಪಾರ್ಟಿಗೆ ರಾತ್ರಿ 2 ಗಂಟೆಯ ಡೆಡ್ಲೈನ್ ಅನ್ನು ವಿಧಿಸಲಾಗಿದೆ. ರಾತ್ರಿ 9 ಗಂಟೆ ಬಳಿಕ ಫ್ಲೈಓವರ್ಗಳು ಬಂದ್ ಆಗುತ್ತವೆ. ಸಂಜೆ 7ರ ಬಳಿಕ ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ಗೆ ವಾಹನಗಳಿಗೆ ಎಂಟ್ರಿ ಇಲ್ಲ. ಸೊ ಇವತ್ತು ಬೆಂಗಳೂರಿನಲ್ಲಿ ನೀವೇನಾದ್ರೂ ಓಡಾಡಬೇಕು, ಪಾರ್ಟಿ ಮಸ್ತಿ ಮೋಜು ಮತ್ತೊಂದು ಈ ತರದೇನಾದ್ರೂ ಯೋಚನೆಗಳನ್ನ ಇಟ್ಕೊಂಡಿದ್ರೆ ನೋಡಿ, ಕೆಲ ನಿಯಮಗಳಿದೆ, ಅದ್ರ ಕಡೆಗೆ ಗಮನ ಕೊಡಿ. ಒಂದು, ರಾತ್ರಿ 9 ಗಂಟೆ ನಂತರದಲ್ಲಿ ಫ್ಲೈಓವರ್ಗಳು ಕ್ಲೋಸ್ ಆಗುತ್ತವೆ. ಸೊ ನೀವೇನಿದ್ರು ಕೆಳಗಡೆ ಮಾರ್ಗ ಏನಿರುತ್ತೆ ಆ ಮಾರ್ಗದಲ್ಲೇ ಸಂಚರಿಸಬೇಕಾಗುತ್ತೆ. ಒಂದು. ಎರಡನೇದಾಗಿ 7 ಗಂಟೆ ನಂತರದಲ್ಲಿ ಎಂಜಿ ರೋಡು, ಚರ್ಚ್ ಸ್ಟ್ರೀಟು ಈ ಕಡೆಗೆಲ್ಲ ವಾಹನಗಳಿಗೆ ಅವಕಾಶ ಇಲ್ಲ. ಅಲ್ಲಿ ಪಾರ್ಕಿಂಗ್ ಮಾಡೋದು, ಓಡಾಡೋಕ್ಕೂ ಕೂಡ ಅವಕಾಶ ಇಲ್ಲ, ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಡ್ತಾರೆ. ಸೊ ನೀವು ಅಕಸ್ಮಾತ್ ಆ ಕಡೆಗೆ ಹೋಗೋರಿದ್ರೆ ಬೇಗ ಹೋಗಿ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಅಥವಾ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ರಾತ್ರಿ 1ರಿಂದ 2 ಗಂಟೆಯೊಳಗೆ ಸೆಲೆಬ್ರೇಷನ್ ಮುಗಿಸಬೇಕು. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರದಲ್ಲಿ ಆಚರಣೆ ಮಾಡೋದಕ್ಕೆ ಈ ಬಾರಿ ಅವಕಾಶ ಇದೆ. ರಾತ್ರಿ 9ರ ಬಳಿಕ ರಾಜಧಾನಿಯ ಫ್ಲೈಓವರ್ಗಳು ಬಂದಾಗುತ್ತವೆ. ಸಂಜೆ 7ರ ಬಳಿಕ ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ. ಹೆಚ್ಚು ಜನ ಸೇರೋ ಕಡೆ ಸುಮಾರು 800 ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವಾಗ ನೀವು ಎಂಜಿ ರೋಡು ಹಾಗೆ ಬ್ರಿಗೇಡ್ ರೋಡ್ ಈ ಕಡೆಗೆ ಹೋದ್ರೂ ಕೂಡ ನಿಮಗೆ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿರುತ್ತೆ. ಬಹಳ ಮೋಜು ಮಸ್ತಿ ಅನ್ನುವಂಥದ್ದು ಓಕೆ. ಅದನ್ನ ಮೀರಿ ಏನಾದರೂ ದುರ್ವರ್ತನೆಗಳನ್ನ ತೋರಿಸಿದ್ರೆ ನಿಮ್ಮನ್ನು ವಶಕ್ಕೆ ಪಡೆಯೋಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಅಂಥದಕ್ಕೆಲ್ಲ ಮುಂದಾಗಬಾರ್ದು. ಆಮೇಲೆ ಪ್ರಮುಖವಾಗಿ ಮಹಿಳೆಯರು ಅಥವಾ ಯುವತಿಯರು ಅಲ್ಲೇನಾದರೂ ನೀವು ಪಾರ್ಟಿ ಮಾಡುವಂಥ ಸ್ಥಳದಲ್ಲಿದ್ರೆ ಅವರ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಾಗಿದೆ. ಹಿಂದೆ ಎಲ್ಲ ಬೆಂಗಳೂರು ಇದೇ ವಿಚಾರವಾಗಿ ಸುದ್ದಿಯಾಗಿತ್ತು, ನೇಷನ್ ವೈಡ್ ಸುದ್ದಿಯಾಗಿತ್ತು, ನಾವು ಅದನ್ನು ನೋಡಿದ್ದೀವಿ. ಯುವತಿಯರ ಜೊತೆಗೆ ಬಹಳ ಅಸಭ್ಯ ವರ್ತನೆ ತೋರಿಸಿದ್ರು ಕೆಲ ಹುಡುಗರುಗಳು ಅನ್ನುವಂಥ ವಿಚಾರ. ಸೊ ಸ್ತ್ರೀಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಲೌಡ್ ಸ್ಪೀಕರ್ ಹಾಕೋದು, ಪಟಾಕಿ ಸಿಡಿಸೋದು ಇದಕ್ಕೆಲ್ಲ ನಿರ್ಬಂಧ ಇದೆ. ಡ್ರಂಕ್ ಅಂಡ್ ಡ್ರೈವ್, ವೀಲಿಂಗ್ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನುಚಿತವಾಗಿ ವರ್ತಿಸಿದ್ರೆ ಕ್ರಮ ತೆಗೆದುಕೊಳ್ಳೋದಾಗಿ ಈಗ ಆಲ್ರೆಡಿ ಸೂಚನೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಸ್ಕ್ರೀನ್ಗಳ ಮುಖೇನವಾಗಿಯೂ ಕೂಡ ನಿಗಾ ಇಡುತ್ತೆ ಖಾಕಿ ಟೀಮ್. ಮಹಿಳೆಯರು ಕುಣಿದು ಕುಪ್ಪಳಿಸೋದಕ್ಕೆ ಪ್ರತ್ಯೇಕ ಡ್ಯಾನ್ಸ್ ಫ್ಲೋರ್ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತಿ ಪತ್ನಿ, ಕಪಲ್ಸ್, ಲವರ್ಸ್ ಹೀಗೆ ಅವರಿಗೆಲ್ಲ ಪ್ರತ್ಯೇಕವಾಗಿ ಅವಕಾಶ ಇರಬೇಕು. ಬಹಳ ಈ ಹುಡುಗರುಗಳು ಸೇರೋ ಕಡೆ ಯುವತಿಯರನ್ನೆಲ್ಲ ಬಿಟ್ಟು ಅಲ್ಲಿ ಸಮಸ್ಯೆ ಆಗೋದು ಈ ಥರದ್ದೆಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅವ್ರ ಕಡೆಗೆ ಪ್ರತ್ಯೇಕವಾಗಿ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಆಯಾ ರೆಸ್ಟೋರೆಂಟ್ ಅಥವಾ ಪಬ್ಗಳ ಮಾಲೀಕರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಮ್ಯಾನೇಜ್ಮೆಂಟ್ಗೆ. ಸೊ ಲೌಡ್ ಸ್ಪೀಕರ್ ಹಾಕೋದು, ಭಾಳ ಲೌಡ್ ಸ್ಪೀಕರ್ ಹಾಕೋದು, ಪಟಾಕಿ ಸಿಡಿಸೋದು ಇದೆಲ್ಲ ನಿಷಿದ್ಧ ಇದೆ. ಇನ್ನು ಡ್ರಂಕ್ ಅಂಡ್ ಡ್ರೈವು ಇದು ಸಹಜವಾಗಿ ಅಫೆನ್ಸು. ಹಾಗಾಗಿ ಇವತ್ತು ರಾತ್ರಿ ಸ್ವಲ್ಪ ಜೋರಾಗೇನೆ ಚೆಕಿಂಗ್ ಇರುತ್ತೆ. ಗೃಹ ಸಚಿವರು ಮಾತನಾಡಿದ್ದಾರೆ ಇದಕ್ಕೆಲ್ಲ ಸಂಬಂಧಪಟ್ಟಾಗಿ. ಬನ್ನಿ. ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಯಾವುದೂ ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಬೆಂಗಳೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು 7-8 ಲಕ್ಷ ಜನ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಯುವಕ ಯುವತಿಯರು ಸೇರ್ತಾರೆ. ಈ ಸಂದರ್ಭದಲ್ಲಿ ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರ್ದು ಅಂತ ಹೇಳಿ ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿದೆ, ಅದು ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲೆಲ್ಲೂ ಕೂಡ ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಪಟ್ಟಣದಲ್ಲಿ ಸುಮಾರು 7,500 CCTV ಕ್ಯಾಮ್ರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಈ ಹಾಟ್ಸ್ಪಾಟ್ಸ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ಟೆಂಪರರಿಯಾಗಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ಘಟನೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ತದೆ. ಜನ ಕೂಡ ಪೊಲೀಸ್ನವರು ಬಹಳಷ್ಟು ಜನ ಪ್ಲೈನ್ ಕ್ಲೋತ್ಸಲ್ಲಿ ಇರ್ತಾರೆ. ಅವರು ಯೂನಿಫಾರ್ಮ್ನಲ್ಲಿ ಭಾಳ ಜನ ಇರೋದಿಲ್ಲ, ಭಾಳ ಜನ ಪ್ಲೇನ್ ಕ್ಲೋತ್ಸಲ್ಲಿ ಕೂಡ ಇರ್ತಾರೆ. ಏನಾದರೂ ಘಟನೆ ಆದರೆ ಅದನ್ನು
ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋದಕ್ಕೆ ಅವರೆಲ್ಲರೂ ಕೂಡ ಸಿದ್ಧರಿದ್ದಾರೆ. ಇದು ಗೃಹ ಸಚಿವರು ಹೇಳ್ತಾ ಇದ್ದಂತಹ ಮಾತು. ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಬಹಳ ಭದ್ರತಾ ವ್ಯವಸ್ಥೆ ವಿಚಾರವಾಗಿ ಅವ್ರು ಹೇಳ್ತಾ ಇದ್ರು. ಹಾಗೇನೆ ಈ ಬಾರಿ ಸಹಜವಾಗಿ ಸೆಲೆಬ್ರೇಷನ್ ನ ಒಂದು ಭಾಗವಾಗಿ ಈ ಕೇಕ್ ಕಟಿಂಗ್ ಅನ್ನುವಂಥದ್ದೆಲ್ಲ ಸಹಜವಾಗಿರುತ್ತೆ. ಕ್ರಿಸ್ಮಸ್ ಆಗಿ ನ್ಯೂ ಇಯರ್ ಸಂದರ್ಭದಲ್ಲಿ ಅತಿ ಹೆಚ್ಚು ಕೇಕ್ ತಯಾರಿಕೆಯೂ ಆಗುತ್ತೆ, ಮಾರಾಟ ಕೂಡ ಆಗುತ್ತೆ. ಸೊ ಈ ಕೇಕ್ ನ ಸಂಬಂಧಪಟ್ಟ ಹಾಗೆ ತಯಾರಿಕೆಗಾರರು ಆಮೇಲೆ ಜನ ಕೇಕ್ಗಳನ್ನ ಖರೀದಿ ಮಾಡೋದಕ್ಕೆ ಹೇಗೆ ಇಂಟ್ರೆಸ್ಟೆಡ್ ಆಗಿದ್ದಾರೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ತಯಾರಿ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಸಹಜವಾಗಿ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದ್ರೆ ಕೇಕ್ ಕಟಿಂಗು ಈ ತರದ ಸೆಲೆಬ್ರೇಷನ್ಗೆ ಜನ ಹೆಚ್ಚಿನ ಒತ್ತು ಕೊಡ್ತಾರೆ. ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತಯಾರಿ ನಗರದಲ್ಲೆಲ್ಲ ಹೇಗೆ ಕಂಡು ಬರ್ತಾ ಇದೆ ಸುನಿಲ್? ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅದೇ ರೀತಿಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆಗ್ಬೋದು, ಪಬ್ಗಳಾಗ್ಬೋದು, ಕೇಕ್ ಸೆಂಟರ್ನಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಪ್ರಮುಖವಾಗಿ ಹೊಸ ವರ್ಷ ಆಚರಣೆಯನ್ನ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆಯನ್ನ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸ್ವೀಟ್ ಸೆಂಟರ್ ಆಗ್ಬೋದು, ಕೇಕ್ ಸೆಂಟರ್ಗಳಲ್ಲಿ ವಿಶೇಷ ಕೇಕ್ಗಳು ಕೂಡ ರೆಡಿ ಮಾಡಿದೆ. ನಾನೀಗ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿರುವಂತಹ ಒಂದು ಕೇಕ್ ಸೆಂಟರ್ನ ಒಳಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನೂರಾರು ಕೇಕ್ಗಳನ್ನ ಕೂಡ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಈಗಾಗಲೇ 100ಕ್ಕಿಂತ ಹೆಚ್ಚು ವೆರೈಟಿ ಕೇಕ್ಗಳು ಕೂಡ ಒಂದ್ ಕಡೆ ರೆಡಿ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಡರ್ಗಳನ್ನ ತೆಗೆದುಕೊಂಡು ತಯಾರಿ ಕೂಡ ಈಗಾಗಲೇ ಕೇಕ್ ಸೆಂಟರ್ನ ಒಳಭಾಗದಲ್ಲಿ ಮಾಡಿರುವಂತದ್ದು. ಯಾಕೆಂದ್ರೆ ಹೊಸ ವರ್ಷ ಆಚರಣೆಯನ್ನ ಕೇಕ್ ಕತ್ತರಿಸುವ ಮೂಲಕ ಜನಗಳು ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ವೆರೈಟಿ ಸಂಖ್ಯೆಯಲ್ಲಿ ಕೇಕ್ಗಳನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿರೋದು ದೃಶ್ಯದಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಡರ್ಗಳನ್ನ ಈಗಾಗಲೇ ಕೇಕ್ ಅಂಗಡಿಯವರು ಕೂಡ ತೆಗೆದುಕೊಂಡಿದ್ದಾರೆ. ನೂರಾರು ವೆರೈಟಿಗಳ ಕೇಕ್ಗಳಾಗಬಹುದು, ಸಾವಿರಾರು ಕೆಜಿ ಆರ್ಡರ್ಗಳು ಕೂಡ ತೆಗೆದುಕೊಂಡಿದ್ದಾರೆ. ವಿಶೇಷವಾದ ಕೇಕ್ಗಳು ಕೂಡ ಇಲ್ಲಿ ಮಾಡಿರುವಂತಹ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ವೆರೈಟಿ ಆದ ಕೇಕ್ಗಳಾಗಬಹುದು, ಎಲ್ಲಾ ರೀತಿಯಾದ ಕೇಕ್ಗಳನ್ನ ಕೂಡ ಈಗಾಗಲೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಸಿದ್ಧವನ್ನ ಈಗಾಗಲೇ ಕೇಕ್ ಸೆಂಟರ್ ಅಂಗಡಿಗಳಲ್ಲಿ, ಸ್ವೀಟ್ಸ್ ಅಂಗಡಿಗಳಲ್ಲಿ ಮಾಡ್ಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಒಂದು ಕಡೆ ಶುರುವಾಗಿದ್ರೆ, ವಿಶೇಷವಾಗಿ ಅದರಲ್ಲೂ ಕೂಡ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೇಕ್ ಆರ್ಡರ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ. ವಿಶೇಷವಾದ ಕೇಕ್ಗಳಿಗಾಗಲೇ ಗ್ರಾಹಕರನ್ನ ಸೆಳೀತಾ ಇದೆ. ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಈಗಾಗಲೇ ದೊಡ್ಡ ಮಟ್ಟಿಗೆ ಜೋರಾಗಿ ತಯಾರಿ ಕೂಡ ನಡೀತಾ ಇದೆ. ಹೀಗಾಗಿ ಮಾಲ್ತೇಶ್, ಕೇಕ್ ಕತ್ತರಿಸುವ ಮೂಲಕ ಜನ ಸೆಲೆಬ್ರೇಷನ್ ಹೆಚ್ಚಾಗಿ ಮಾಡುವ ಹಿನ್ನೆಲೆಯಲ್ಲಿ ವಿಶೇಷವಾದ ಕೇಕ್ಗಳು ಕೂಡ ಈಗಾಗಲೇ ತಯಾರಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಡರ್ ಕೂಡ ತೆಗೆದುಕೊಂಡಿದ್ದಾರೆ. ಸಾವಿರಾರು ಕೆಜಿ ಕೇಕ್ಗಳ ಆರ್ಡರ್ ತೆಗೆದುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ವೆರೈಟಿಗಳ ಕೇಕ್ಗಳು ಕೂಡ ಈಗಾಗಲೇ ತಯಾರಾಗಿದೆ. ವೆರೈಟಿ ಕೇಕ್ಗಳು ಜನರನ್ನ ಕೂಡ ಸೆಳೀತಾ ಇದೆ. ಹಾಗಾಗಿ ಹೊಸ ವರ್ಷ ಆಚರಣೆಯನ್ನು ಬರಮಾಡಿಕೊಳ್ಳಿಕ್ಕೆ, ಕೇಕ್ ಕತ್ತರಿಸಿ ಬರಮಾಡಿಕೊಳ್ಳುವ ಜನರಿಗೆ ವಿಶೇಷವಾದ ಕೇಕ್ಗಳಿಗಾಗಲೇ ಬೆಂಗಳೂರಿನಲ್ಲಿ ಗಮನವನ್ನು ಸೆಳೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾದ ಸಿದ್ಧತೆಗಳು ಹೊಸ ವರ್ಷ ಆಚರಣೆಗೆ ನಡೀತಾ ಇದೆ. ಈಗಾಗಲೇ ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಮಾಲ್ತೇಶ್. ಥ್ಯಾಂಕ್ ಯು ಸುನಿಲ್.